ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಯರಮರಸ್ ಬೈಪಾಸ್ ಬಳಿ ಕುರಿಗಳ ಹಿಂಡಿನ ಮೇಲೆ ಹರಿದ ಖಾಸಗಿ ಬಸ್, 150ಕ್ಕೂ ಹೆಚ್ಚು ಕುರಿಗಳ ಸಾವು. ಸೆಪ್ಟೆಂಬರ್ 22ರಂದು ಇಪಿಎಸ್ 95 ಭವಿಷ್ಯ ನಿಧಿ ನಿವೃತ್ತ ಪಿಂಚಣಿದಾರರ ಸಮನ್ವಯ ಸಮಿತಿಯ ವಾರ್ಷಿಕ ಸರ್ವ ಸದಸ್ಯರ ಸಮಾವೇಶ. ವೀರಭದ್ರಯ್ಯ ಸ್ವಾಮಿ. ನಗರಸಭೆ ಸದಸ್ಯ ಜಯಣ್ಣರ ಹುಟ್ಟುಹಬ್ಬ ಅಂಗವಾಗಿ ಅಭಿಮಾನಿಗಳಿಂದ ರಕ್ತದಾನ ಮಾಡಿ ಜೀವ ರಕ್ಷಿಸಿ ಡಾಕ್ಟರ್ ರವಿ ರಾಜೇಶ್ವರ. ರಾಯಚೂರು ಗ್ರಾಮೀಣ ಪೊಲೀಸರ ದಾಳಿ. ಕೆಮಿಕಲ್ ಮಿಶ್ರಿತ ನೀರು ಹಳ್ಳಕ್ಕೆ ಸುರಿಯುತ್ತಿರುವ ವಾಹನ ವಶಕ್ಕೆ, ಪ್ರಕರಣ ದಾಖಲು. ಡಿ ರಾಂಪುರ ಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷ. ಕೆರೆ ಹಿಡಿದು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಹಸ್ತಾಂತರ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳ ಕರೆದೊಯ್ಯುವ ವಾಹನಗಳ ವಿರುದ್ಧ 42 ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಖಾಸಗಿ ಬಸ್ ಕುರಿಗಳ ಗುಂಪಿನ ಮೇಲೆ ಹಾಯಿಸಿದ್ದರಿಂದ 150ಕ್ಕೂ ಅಧಿಕ ಕುರಿಗಳು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, 15ರಿಂದ 20 ಕುರಿಗಳು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ನಗರದ ಯರಮರಸ್ ಬೈಪಾಸ್ ಬಳಿ ಬೆಳಗಿನ ಜಾವದಲ್ಲಿ ಘಟನೆ ನಡೆದಿದ್ದು, ರಸ್ತೆ ಬದಿಯಲ್ಲಿ ನಿಂತಿದ್ದ ಕುರಿಗಳ ಹಿಂಡಿನ ಮೇಲೆ ಹೈದರಾಬಾದ್ನಿಂದ ರಾಯಚೂರು ಮೂಲಕ ಬೆಳಗಾವಿಗೆ ಹೊರಟಿದ್ದ ವಿಆರ್ಎಲ್ ಸಂಸ್ಥೆಯ ಖಾಸಗಿ ಬಸ್ನ ಚಾಲಕ ಕುರಿಗಳ ಗುಂಪಿನ ಮೇಲೆ ಹಾಯಿಸಿದ್ದಾನೆ. ಈ ವೇಳೆ ಸ್ಥಳದಲ್ಲಿಯೇ 150ಕ್ಕೂ ಅಧಿಕ ಕುರಿಗಳು ಸಾವನ್ನಪ್ಪಿದ್ದು, ಹಲವು ಕುರಿಗಳಿಗೆ ಗಾಯಗಳಾಗಿವೆ. ರಸ್ತೆ ಮೇಲೆ ಸತ್ತು ಬಿದ್ದು ಕುರಿಗಳನ್ನು ನೋಡಿ ಕುರಿಗಾಯಿ ರೋಧಿಸುತ್ತಿರುವುದು ಮನಕಲುಕುವಂತಿತ್ತು. ಘಟನಾ ಸ್ಥಳಕ್ಕೆ ರಾಯಚೂರು ಗ್ರಾಮೀಣ ಠಾಣೆ ಪೊಲೀಸರು ತೆರಳಿ ಖಾಸಗಿ ಬಸ್ ಅನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಮಾಹಿತಿ ತಿಳಿದ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅವರು ಸ್ಥಳ ಪರಿಶೀಲಿಸಿ ಮಾತನಾಡಿ, ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೇವೆ ಎಂದರು. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಪಿಎಸ್ 95 ಭವಿಷ್ಯ ನಿಧಿ ನಿವೃತ್ತ ಪಿಂಚಣಿದಾರರ ಸಮನ್ವಯ ಸಮಿತಿ ವತಿಯಿಂದ ಸೆಪ್ಟೆಂಬರ್ 22ರಂದು ನಗರದ ಕನ್ನಡ ಭವನದಲ್ಲಿ ವಾರ್ಷಿಕ ಸಾಮಾನ್ಯ ಸರ್ವ ಸದಸ್ಯರ ಸಮಾವೇಶ ಹಮ್ಮಿಕೊಂಡಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷ ವೀರಭದ್ರಯ್ಯ ಸ್ವಾಮಿ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಪಿಎಸ್ 95 ಪಿಂಚಣಿದಾರರಿಗೆ 7,500 ಪಿಂಚಣಿ ಹೆಚ್ಚಳ ಹಾಗೂ ಆರೋಗ್ಯ ಸೌಲಭ್ಯ ಒದಗಿಸಿಕೊಡಲು ಸೇರಿದಂತೆ ವಾರ್ಷಿಕ ಲೆಕ್ಕ ಪರಿಶೋಧನೆ ಕುರಿತು ಚರ್ಚಿಸಲಾಗುತ್ತದೆ ಎಂದರು. ವಾರ್ಷಿಕ ಸರ್ವ ಸದಸ್ಯರ ಸಮಾವೇಶಕ್ಕೆ ಉದ್ಘಾಟಕರಾಗಿ ಎನ್ಎಸಿ ರಾಷ್ಟ್ರೀಯ ಸಂಯೋಜಕ ರಮಾಕಾಂತ ನರಗುಂದ ಅವರು ಆಗಮಿಸಲಿದ್ದಾರೆ. ಉಪಸ್ಥಿತಿಯನ್ನು ಎನ್ಎಸಿ ಉಪಾಧ್ಯಕ್ಷ ವೀರಕುಮಾರ ಗಡದ ವಹಿಸಲಿದ್ದು, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ, ಗೌರವ ಸದಸ್ಯ ಅನಿಲ್ ಕುಮಾರ್ ಇನಾಮದಾರ ಆಗಮಿಸುವರು ಎಂದರು. ಅಧ್ಯಕ್ಷತೆಯನ್ನು ಇಪಿಎಫ್ 95 ಗೌರವಾಧ್ಯಕ್ಷ ವೀರಭದ್ರಯ್ಯ ಸ್ವಾಮಿ ಅಸಮಕಲ್ ಅವರು ವಹಿಸಲಿದ್ದು, ವಾರ್ಷಿಕ ಸಭೆಯ ಸರ್ವ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹೀಗೆ ಬೇರೆ ಬೇರೆ ಕೆಲವರು ಸಿಮೆಂಟ್ ಇಂಡಸ್ಟ್ರಿಯವರು ಹಲವಾರು ಯಾರ್ಯಾರು ಭವಿಷ್ಯ ನಿಧಿ ಕಟ್ಟಾಗ್ತದೋ ಅಂಥವರೆಲ್ಲ ಇರ್ತಾರೆ ಪತ್ರಿಕಾದವರು. ಮುಂಚಾಗಿ ನೀವು ಸಹ ಅದರಲ್ಲಿ ಒಳಪಟ್ಟಿತ್ತು. ಏನಂದರೆ 2000
95ರಲ್ಲಿ ಒಂದು ಸ್ಕೀಮ್ ಇತ್ತು 95 ಅಂತ ಹೇಳಿ ಆರಂಭವಾಗಿದೆ. ಮೊದಲು ನಮಗೆ ಯಾವುದೇ ಪೆನ್ಷನ್ ಇರಲಿಲ್ಲ. ಆರಂಭದಲ್ಲಿ 95 ಆರಂಭ ಮಾಡಿದಾಗ ಪ್ರಥಮವಾಗಿ 75 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಹೀಗೆ ಇವೆ. ಅದು ಬರ್ತಾ ಬರ್ತಾ ಕೊನೆಗೆ 2014ರಲ್ಲಿ 1000 ರೂಪಾಯಿ ಮಾಡಬೇಕು. 2014ರಲ್ಲಿ 90ನೇ ಸ್ಕೀಮ್ ಆರಂಭವಾಗಿದೆ. 2014ರಲ್ಲಿ 1000 ರೂಪಾಯಿ ಮಾಡಿದ ನಂತರ ಮತ್ತೆ ನಮ್ಮ ಹೋರಾಟ ಆಗಬೇಕು. ಈ ಒಂದು ಇಷ್ಟ ಪರಿಸ್ಥಿತಿಯಲ್ಲಿ 1000 ರೂಪಾಯಿ ನಮಗೆ ಏನಾಗ್ತದೆ, ಹೇಗೆ ನಾವು ಪ್ರಯಾಣ ಮಾಡಬೇಕು ಅಂತೇಳಿ ನಾವು ಅನೇಕ ಸಲ ಹೋರಾಟ ಮಾಡಿದ್ವಿ. ಮಾಡಿದ ಪರಿಣಾಮವಾಗಿ ಏನು ಮಾಡಿದ್ರು, ಭಗತ್ ಸಿಂಗ್ ಕೋಶ್ಯಾಲ್ ಅಂತೇಳಿ ಒಬ್ಬ ಮಹಾರಾಷ್ಟ್ರ ಗೌರ್ಮೆಂಟ್ನವರಿಗೆ ಅವರು ಸೀನಿಯರ್ ಒಬ್ಬ MP ಆಗಿದ್ದರು. ಅವರ ನೇತೃತ್ವದಲ್ಲಿ ಒಂದು ಸಮಾವೇಶ ಮಾಡಿದ್ರು, ಸ್ಟಡಿ ಮಾಡಿ ನಮ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿರ್ತೀವಿ. ಅವರು ಇಡೀ ಸುಮಾರು ಒಂದು 4 ತಿಂಗಳ ಸ್ಟಡಿ ಮಾಡಿ ಒಂದು ನಿರ್ಧಾರ ಪ್ರಯತ್ನ ಮಾಡಿದ್ರು. ಒಬ್ಬರಿಗೆ ಕನಿಷ್ಠ ತಿಂಗಳಿಗೆ 3000 ರೂಪಾಯಿ ಪೆನ್ಷನ್ ಮತ್ತು ಹೀಗೆ ಆಮೇಲೆ ವೈದ್ಯಕೀಯ ಸೌಲಭ್ಯ ಹೀಗೆ ಕೊಡಬೇಕಂತ ಒಂದು ಶಿಫಾರಸು ಮಾಡಿದ್ರು. ಆ ಒಂದು ಶಿಫಾರಸು ಇಲ್ಲಿವರೆಗೆ ಹೋಗಿದೆ. 11 ವರ್ಷ ಆದರೂ ಅದನ್ನು ಇಂಪ್ಲಿಮೆಂಟ್ ಆಗಲೇ ಇಲ್ಲ. ಕೇಳಿದಾಗ ಹೇಳ್ತಾರೆ ಅದನ್ನು ಆಕ್ಸೆಪ್ಟು ಮಾಡಿಲ್ಲ, ರಿಜೆಕ್ಟು ಮಾಡಿಲ್ಲ. ನಾವು ಇದ್ರ ಬಗ್ಗೆ ಕೇಳಿದಾಗ ಅವ್ರು ಏನೋ ಒಂದು ಸರ್ವ ಹೇಳ್ಕೊಳ್ತಾ ನಾವೊಂದು ರಿಜೆಕ್ಟ್ ಮಾಡಿಲ್ಲ, ಆಕ್ಸೆಪ್ಟ್ ಮಾಡಿಲ್ಲ. ನಾವು ಕೇಳಿದಾಗ ಮಾಡ್ತೀವಿ ನೋಡ್ತೀವಿ ಅಂತೇಳಿ ಹೀಗೆ ಮಾಡ್ತಾ ಇದ್ದಾರೆ. ಸುಮಾರು ಅನೇಕ MPs ಸಹಾಯದ ಬಗ್ಗೆ ಬೆಂಬಲ ಸೂಚಿಸಿದರು. ಪ್ರಮುಖವಾಗಿ ಹೆಚ್ಚಾಗಿ 1995ರಲ್ಲಿ ಆರಂಭವಾದ EPF ಪಿಂಚಣಿಯನ್ನು ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದವರು ಪಡೆಯುತ್ತಿದ್ದಾರೆ. ಪಿಂಚಣಿದಾರರಿಗೆ 7,500 ರೂಪಾಯಿ ಹಾಗೂ ಆರೋಗ್ಯ ಸೌಲಭ್ಯ ಒದಗಿಸಿಕೊಡಲು ಸಾಕಷ್ಟು ಹೋರಾಟ ಮನವಿ ಸಲ್ಲಿಸಲಾಗಿದೆ. ಆದರೆ ಇದುವರೆಗೂ ಭರವಸೆ ನೀಡುತ್ತಾ ಬಂದಿದ್ದಾರೆ, ಈಡೇರಿಸಿಲ್ಲ. ಕಳೆದ 15 ವರ್ಷಗಳಿಂದ ಹೋರಾಟ ನಿರಂತರವಾಗಿ ಮಾಡಲಾಗುತ್ತಿದೆ. ವಾರ್ಷಿಕ ಇಲಾಖೆಯ ಸಚಿವರಿಗೆ, ಆರ್ಥಿಕ ಇಲಾಖೆಗೆ ಮನವಿ ಮಾಡಲಾಗಿದೆ. ಕೇವಲ ಭರವಸೆ ನೀಡಿದ್ದಾರೆ ಎಂದರು. ಈ ರೀತಿಯಾಗಿ ನಾವು ಎಲ್ಲರೂ ಸಂಘಟಿತರಾಗಬೇಕು. ಇದರ ಬಗ್ಗೆ ನಾವು ಇಲ್ಲಿಯೂ ಸಹ ರಾಯಚೂರಿನಲ್ಲಿ 2014ರಿಂದ ಇದು ಮಾಡ್ತಾ ಇದ್ದೀವಿ. ಎಲ್ಲ ಪ್ರಚಾರ ಮಾಡಿ ಜನರಲ್ಲಿ ಅವೇರ್ನೆಸ್ ಇರಬೇಕು. ನಾವು ಈ ಜಿಲ್ಲೆಯಲ್ಲಿ ಒಂದು 1,000 ಜನ ಇರಬೇಕು. ನಮ್ಮ ಸಂಘಟನೆಗಳು ಸುಮಾರು 350 ಜನ ಬೆಂಬಲಿಸ್ತಾ ಇದ್ದಾರೆ. ಪ್ರತಿ ತಿಂಗಳ ಕೊನೆಯ ಭಾಗವಹಿಸ್ತಿದ್ದೆ ಗಾರ್ಡನಲ್ಲಿ ಇರ್ತೀವಿ. ನಾವು ಸೇರಿ ಏನು ವಾಸಿಗೆ ಒಂದು 200 ರೂಪಾಯಿ ಮಾತ್ರ ನಾವು ಸಿಗ್ತಾ ಇರ್ತೀವಿ. ಎಷ್ಟೇ ಪ್ರಯಾಣ ಒಂದು ಹೋರಾಟಕ್ಕೆ ಇಷ್ಟಾದರೂ ಕರ್ನಾಟಕದಲ್ಲಿ ನಾವು ರಿಕಾರ್ಡಿಂಗ್ ರಾಯಚೂರಲ್ಲಿ ನಾವು ಎಲ್ಲೇ ಸೈಡ್ ಹೋದಾಗ ರಾಯಚೂರಲ್ಲಿ ಒಂದು ಸಲ 125 ಜನ ಕರ್ಕೊಂಡಿದ್ದೇನೆ. ಭಾಳ ಆಶ್ಚರ್ಯಪಟ್ಟು ಹೋಗುತ್ತೆ ಒಂದು ರಾಯಚೂರಿಂದ ಇಷ್ಟು ಜನ ಬಂದವಲ್ಲ ಅಂತೇಳಿ. ಅದು ಸುಮಾರು ಸೇರಿದ ಒಂದು 5,000 ಜನರಲ್ಲಿ 125 ಜನ ರಾಯಚೂರವರಿಗೆ ಅಂತ ನಾವು ಒಳ್ಳೆಯ ಹೋರಾಟದ ಒಂದು ನಮ್ಮ ಇದ್ದಿದ್ದು ಒಗ್ಗಟ್ಟಿಗೆ ಸಂಘಟನೆ ಇದೆ. ಅದರ ಪ್ರಕಾರ ಹೋರಾಟ ಮಾಡ್ತಿದ್ವಿ. ನಾಳೆ 27ನೇ ತಾರೀಕಿನ ದಿವಸ ಅಖಿಲ ಭಾರತ ಮಟ್ಟದ ಕೋಆರ್ಡಿನೇಟರ್ ಅಂತ ರಮಾಕಾಂತ್ ನಮ್ಮದು ಅಂತೇಳಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಮಂಜುನಾಥ ಸ್ವಾಮಿ ಅಂತೇಳಿ CS ಅಂತೇಳಿ ಅವರು ಪ್ರಾಂತದ ಅಧ್ಯಕ್ಷರು. ಆಮೇಲೆ ಬಿಜಾಪುರದಿಂದ ವೀರ್ ಕುಮಾರ್ ಗಡದ್ ಅಂತೇಳಿ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಅನಿಲ್ ಕುಮಾರ್ ಮಾತ ಅಂತೇಳಿ IT ಕೋಆರ್ಡಿನೇಟರ್. ಈ ರೀತಿಯಾಗಿ 4 ಜನ, 3 ಕರ್ನಾಟಕ ಪ್ರಾಂತದ ಅಧಿಕಾರಿಗಳು, ಒಬ್ಬರು ಅಖಿಲ ಭಾರತ ಮಟ್ಟದಲ್ಲ ಪದಾಧಿಕಾರಿಗಳು ಬರ್ತಾ ಇದ್ದಾರೆ. ಇದರ ಬಗ್ಗೆ ವಿವಾದ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಸೊ ಈಗ ಇದಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿರುವಂಥ ಸಂಘಟನೆಯ ಪರವಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಮುಂದಿನ ಇದರ ಬಗ್ಗೆ ನಾವು ವ್ಯವಸ್ಥೆ ಏನು ಹೋರಾಟ ಮಾಡಬೇಕು, ಯಾವ ರೀತಿ ಹೋರಾಟ ಇರ್ತದೆ, ಏನು ನಮಗೆ ಪರಿಣಾಮ ಇರ್ತದೆ. ಈ ಸಂದರ್ಭದಲ್ಲಿ ಪರಶುರಾಮ, ದಸ್ತಗಿರಿ ಸಬ್, ಚಂದ್ರಕಾಂತ, ವೀರೇಶ್ ಬಾಬು, ವೀರಭದ್ರಪ್ಪ ಸೇರಿದಂತೆ ಅನೇಕರಿದ್ದರು. ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವ ಉಳಿಸುವ ಕಾರ್ಯ ಶ್ಲಾಘನೀಯ ಎಂದು ಡಾಕ್ಟರ್ ರವಿ ರಾಜೇಶ್ವರ ಅವರು ಹೇಳಿದರು. ಅವರು ನಗರದ IMA ಸಭಾಂಗಣದಲ್ಲಿ ನಗರಸಭೆ ಸದಸ್ಯ ಜಯಣ್ಣನವರ ಅಭಿಮಾನಿಗಳ ಬಳಗದಿಂದ ಜಯಣ್ಣನವರ 65ನೇ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಇಂದು ರಕ್ತದಾನ ಬಹಳ ಮಹತ್ವದ್ದಾಗಿದ್ದು, ಅವಶ್ಯ ಇರುವವರಿಗೆ ಯುವಕರು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸಲು ಮುಂದಾಗಬೇಕೆಂದು ತಿಳಿಸಿದರು. ಸಮಾಜದಲ್ಲಿ ರೋಗದ ಜೊತೆ ಬದುಕುವವರು BP, ಶುಗರ್, ಥೈರಾಯ್ಡ್, ಬೇರೆ ಬೇರೆ ರೋಗ ಇರುವವರು ರಕ್ತದಾನ ಮಾಡಲು ಆಗುವುದಿಲ್ಲ. ಇವತ್ತು ನಾವು ಯಾರು ರಕ್ತದಾನ ಮಾಡಲಿಕ್ಕೆ ಶಕ್ತರಿದ್ದೀವಿ ಅವರು ರಕ್ತದಾನ ಮಾಡುವ ಮೂಲಕ ಸಮಾಜದಲ್ಲಿ ನಮ್ಮ ಜೊತೆ ಇರುವವರ ಜೀವವನ್ನು ರಕ್ಷಿಸಲು ಮುಂದಾಗಬೇಕಾಗಿದೆ. ಒಂದು ವೇಳೆ ಯುವಕರು ರಕ್ತದಾನಕ್ಕೆ ಮುಂದೆ ಬರದೇ ಇದ್ದರೆ ಇದು ನಾವು ನಮ್ಮ ಸಮಾಜಕ್ಕೆ ಮಾಡುವ ಅಪರಾಧವಾಗುತ್ತದೆ ಎಂದು ತಿಳಿಸಿದರು. ಅವರ ಬಗ್ಗೆ ಒಳ್ಳೆಯ ಮಾತನಾಡೋದು, ಅವರ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋದು ಸುಲಭ. ಯಾಕಂದರೆ ಅದರಿಂದ ಲಾಭ ಪಡೆಯತಕ್ಕಂಥವರಿದ್ದಾರೆ. ನಿಸ್ವಾರ್ಥವಾಗಿ ಏನೂ ಇಲ್ಲದ ಹಾಗೆ
ಅವರು ಇಲ್ಲದಾಗೂ ಅದನ್ನು ಅಭಿಮಾನಿಸ್ತಿದ್ದೀರಲ್ಲ, ನಿಮ್ಮ ಹೃದಯದಲ್ಲಿ ಅವ್ರನ್ನ ಇಟ್ಕೊಂಡಿದ್ದೀರಲ್ಲ, ಅದು ದೊಡ್ಡ ದೊಡ್ಡ ಅವರಿಗೆ ಸಲ್ಲಿಸಬೇಕಾದ ದೊಡ್ಡ ಗೌರವ. ನೀವು ನಾನು ನೋಡಿದ ಹಾಗೆ ಇನ್ನೊಬ್ಬ ರಾಜಕಾರಣಿ ಬಹಳ ಕಡಿಮೆ, ಜಯಣ್ಣ ಅಂತವರ ರಾಜಕಾರಣಿ ಕೆಳಮಟ್ಟದಿಂದ ಮೇಲೆ ಬಂದವರು. ಸಾಹಿತ್ಯಾಸಕ್ತ ರಾಜಕಾರಣಿ ಇದ್ದರೆ ದೇಶಕ್ಕೆ ಒಳ್ಳೆಯದಾಗ್ತದೆ. ಅವರು ಸಾಹಿತ್ಯಾಸಕ್ತರು ಅಷ್ಟೇ ಅಲ್ಲ, ಅವ್ರು ಹೇಳ್ತಾರಲ್ಲ, ಒಂದು ಗಿಡ ನೆಟ್ಟರೆ ನೀವು 100 ವರ್ಷ ಬದುಕ್ತೀರಿ ಅಂತ. ಒಂದು ಗಿಡ 100 ವರ್ಷ ಬದುಕ್ತೀರಂತೆ. ಒಬ್ಬ ಅರಸ ಏನಿರ್ತಾನೆ ಅವನು 100 ವರ್ಷ ಬದುಕಿದ್ರು ಅವನು ಸತ್ತ ಮೇಲೆ 3 ದಿನವೂ ಇರೋದಿಲ್ಲ. ಒಂದು ಗಿಡ ನೆಟ್ಟರೆ 100 ವರ್ಷದ ಗಿಡ ಸತ್ತ ಮೇಲೂ ತೊಲೆಯಾಗಿ 1000 ವರ್ಷ ಉಳಿಯುತ್ತೆ. ಅಂಥ ಕೆಲಸ ಜಯಣ್ಣವ್ರು ಮಾಡ್ತಾ ಇದ್ದಾರೆ. ರೈತರು ಎಲ್ಲರೂ ಏನಂತ ಹೇಳ್ತಿದ್ರು, ಮೊದಲು ಬೆಂಗಾಡು ಅಂತ ಹೇಳ್ತಿದ್ರು, ಗಿಡಗಳೇ ಇರ್ತಿದ್ದಿಲ್ಲ ಇಲ್ಲಿ, ಗಿಡಗಳು ಕಾಣೋದು ಭಾಳ ಕಡಿಮೆ. ಬೇರೆ ಊರಿನವ್ರು ಬಂದಾಗ ನೋಡಿದರೆ ಏನು ನಿಮ್ಮ ಊರಿನಲ್ಲಿ ನೆರಳೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಜಯಣ್ಣ ಅವರು ಏಕ ವ್ಯಕ್ತಿಯಾಗಿ ಗಿಡಗಳನ್ನು ನೆಡುತ್ತಾ ರಾಯಚೂರನ್ನು ಈ ವೃಕ್ಷಗಳನ್ನು ನಾಟುವುದರ ಮೂಲಕ ಹೆಸರಾಗಿಸ್ತೇನೆ ಅಂತ ಅವರು ಒಂದು ಪ್ರಯತ್ನ ಶುರು ಮಾಡಿದರು. ರಾಯಚೂರಿನ ಜನರ ಸಹಕಾರ ಇನ್ನಷ್ಟು ಬೇಕಾಗಿತ್ತೇನೋ ಅನಿಸ್ತದೆ. ಅದು ಒಂದರಲ್ಲೇ ಅಲ್ಲ, ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ್ದನ್ನು ನೀವು ನೋಡಿದ್ದೀರಿ. ಯಾವುದರ ಬಗ್ಗೆ ಆದರೂ ಬಹಳ ನಿರರ್ಗಳವಾಗಿ ಮಾತನಾಡತಕ್ಕಂಥವ್ರು, ನಿಗರ್ವಿ, ಪ್ರಾಮಾಣಿಕ ವ್ಯಕ್ತಿ, ಸಮಾಜದ ಎಲ್ಲ ಬಡವರನ್ನ ಕೆಳವರ್ಗದವ್ರನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳುವಂಥ ವ್ಯಕ್ತಿಯವರು. ಯಾರಿಗೂ ಸಹಾಯ ಮಾಡದೆ ಹಿಂದೆ ಕಳಿಸಿದ್ದಂತೂ ನಾನು ನೋಡಿಲ್ಲ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಒಂದು ಜೀವನದ ಜಯಣ್ಣನವರ ಹುಟ್ಟುಹಬ್ಬದ ದಿನ ರಕ್ತದಾನ ಸತತವಾಗಿ ಮಾಡುತ್ತಾ ಬಂದಿರುವುದು ಹೆಮ್ಮೆಯ ವಿಷಯ. ಜಯಣ್ಣನವರು ರಾಜಕಾರಣಿ ಆಗದೆ ಶಿಕ್ಷಣ ಪ್ರೇಮಿ, ಪರಿಸರ ಪ್ರೇಮಿ. ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಪರಿಸರಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಾಣ ಮಾಡಲು ಅವರು ಮಾಡುತ್ತಿರುವ ಪ್ರಯತ್ನ ಅಮೋಘವಾದದ್ದು. ಅಂತಹ ರಾಜಕಾರಣಿ ನಮ್ಮ ಜೊತೆಯಲ್ಲಿರುವುದು ನಮ್ಮ ಹೆಮ್ಮೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಶಿಕ್ಷಕ ಎಚ್ ಮ್ಯಾದರ್ ಮಾತನಾಡಿ, ಹುಟ್ಟುಹಬ್ಬದಿಂದ ರಕ್ತದಾನ ಮಾಡುತ್ತಾ ಬಂದಿರುವುದು ನಿಜವಾಗಲೂ ನನಗೆ ಹೆಮ್ಮೆ ಅನಿಸುತ್ತದೆ. ಜಯಣ್ಣನವರ ಸೇವೆ ಅಮೋಘವಾಗಿದ್ದು, ಅವರಲ್ಲಿ ಇರುವಂತಹ ಶಿಕ್ಷಣ ಪ್ರೇಮ, ಪರಿಸರದ ಮೇಲಿರುವಂತಹ ಕಾಳಜಿ ನಮಗೆ ಮಾದರಿಯಾಗಲಿ ಎಂದು ತಿಳಿಸಿದರು. ರಾಜಕೀಯದೊಳಗಿರೋರು ಯಾರು ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಸಿಂಡಿಕೇಟ್ ಸದಸ್ಯರಾಗಿ ಮತ್ತು ಶಾಲೆ ನಡೆಸಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಈಗ ನಾವು ಜನ್ಮದಿನವನ್ನು ಎಷ್ಟೋ ಜನ ಏನೋ ಮಜಾ ಮಾಡಲಿಕ್ಕೆ ಆಚರಣೆ ಮಾಡೋದನ್ನು ನಾನು ನೋಡಿದ್ದೀನಿ. ಅದು ಅದಲ್ಲ. ಒಂದು ಜನ್ಮದಿನಾಚರಣೆಗೆ ಅರ್ಥ ಬರಬೇಕಂದ್ರೆ ಏನಾದ್ರು ಇಂಥ ಒಂದು ಸೇವಾ ಕಾರ್ಯಕ್ರಮ ಆ ಸಂದರ್ಭ ಇಟ್ಕೊಂಡು ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ಒಂದು ಒಳ್ಳೆ ಗೌರವ ಮತ್ತು ಬೆಲೆ ಬರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಆ ದೃಷ್ಟಿಯಿಂದ ಮೊದಲನೇದಾಗಿ ಇವತ್ತೇನು ಯಾರು ರಕ್ತದಾನ ಮಾಡಲಿಕ್ಕೆ ಬಂದಿದ್ದೀರಿ ಅವ್ರಿಗೆಲ್ಲರಿಗೂ ನಾನು ಜಯಣ್ಣವರ ಈ ಜನ್ಮದಿನದ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ದಾನ ಅಂತಂತ ಹೇಳಿದರೆ ದಾನದ ಅರ್ಥ ಭಾಳ ದೊಡ್ಡದಿದೆ. ದಾನ ಮತ್ತು ಸೇವೆ ಅನ್ನೋದು ಏನಪ್ಪ ಅಂತಂದರೆ ನಾವೇನು ಕೊಡ್ತೀವಿ, ಏನು ಮಾಡ್ತೀವಿ ಅದರ ಪ್ರತಿಯಾಗಿ ಏನು ಬಯಸದೇ ಮಾಡ್ತಕ್ಕಂಥದ್ದು ದಾನ ಅಥವಾ ಏನಾದ್ರು ತೊಗೊಂಡು ನಾವು ಕೊಡ್ತೀವಿ ಅಂದರೆ ಅದು ಒಂದು ವ್ಯವಹಾರ. ಆ ಕಾರಣದಿಂದ ಇವತ್ತೇನು ದಾನ ಮಾಡ್ತಾ ಇದ್ದೀರಲ್ಲ, ಈಗ ಆಸ್ಪತ್ರೆಯಲ್ಲಿ ಯಾರೋ ರೋಗಿಗೆ ನಾವು ಯಾರೋ ಕರೆದ ರಕ್ತದಾನ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಏನೋ ಕೊಡ್ತಾರೆ. ಇಲ್ಲಿ ಹಾಗಿಲ್ಲ. ನೀವೆಲ್ಲ ಏನಪ್ಪ ಅಂತಂದರೆ ಯುವಕರು ಯಾರು ಆರೋಗ್ಯವಂತರಿದ್ದೀರಿ ಅವ್ರು ಬಂದು ಇವತ್ತು ರಕ್ತದಾನ ಮಾಡ್ತಾಯಿದ್ದೀರಿ, ಪ್ರತಿ ವರ್ಷ ಮಾಡ್ತಾರೆ. ಅದೊಂದು ದೊಡ್ಡ ಸೇವೆ. ನಮ್ಮ ಡಾಕ್ಟರ್ ಸಾಹೇಬ್ ಹೇಳ್ದಂಗೆ ಅನೇಕ ದಾನಗಳು ಮಾಡತಕ್ಕಂಥ ಅನೇಕ ಕ್ರಮಗಳಿದ್ದರೂ ಕೂಡ
ಅತ್ಯಂತ ನನ್ನ ಲೆಕ್ಕದಲ್ಲಿ ಅತ್ಯಂತ ವಿಶೇಷವಾದದ್ದು ರಕ್ತದಾನ ಮತ್ತು ಶಿಕ್ಷಣದಾನ. ಇದು ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದಿಂದ ರಕ್ತದಾನ ಮಾಡಲಾಯಿತು. ವೇದಿಕೆ ಮೇಲೆ ಸುಧೀರ್, ರಾಜಕುಮಾರ್, ಡಾಕ್ಟರ್ ಮಲ್ಲಿಕಾ ಬಿರಾದರ್ ಸೇರಿದಂತೆ ಅನೇಕರಿದ್ದರು. ರಾಸಾಯನಿಕ ತ್ಯಾಜ್ಯ ನೀರು ಮಿಶ್ರಿತ ಕೆಮಿಕಲ್ ನೀರನ್ನು ಕೆರೆ ಹಾಗೂ ಹಳ್ಳಗಳಿಗೆ ಸುರಿಯಲು ಯತ್ನಿಸುತ್ತಿರುವ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ರಾಸಾಯನಿಕ ತ್ಯಾಜ್ಯ ನೀರು ಕೆಮಿಕಲ್ ಮಿಶ್ರಿತ ಲಾರಿಯನ್ನು ರಾಯಚೂರು ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಾಲೂಕಿನ ಯರಮರಸ್ ಕಡೆಯಿಂದ ಶಕ್ತಿನಗರ ಕಡೆಗೆ ತೆರಳುತ್ತಿದ್ದ KA 56 6760 ಸಂಖ್ಯೆಯ ಲಾರಿಯು ರಾಸಾಯನಿಕ ತ್ಯಾಜ್ಯ ನೀರು ಮಿಶ್ರಿತ ಕೆಮಿಕಲ್ ನೀರನ್ನು ಕೆರೆ ಹಾಗೂ ಹಳ್ಳ ಸೇರಿದಂತೆ ಇತರೆಡೆ ಸುರಿಯಲು ತೆಗೆದುಕೊಂಡು ಹೋಗುತ್ತಿದ್ದು, ಖಚಿತ ಮಾಹಿತಿ ಮೇರೆಗೆ ಬೆಳಗಿನ ಜಾವದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ದಾಳಿ ನಡೆಸಿ ರಾಸಾಯನಿಕ ತ್ಯಾಜ್ಯ ನೀರು ಮಿಶ್ರಿತ ಕೆಮಿಕಲ್ ಸಾಗಣೆ ವಾಹನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಸಾಯನಿಕ ತ್ಯಾಜ್ಯ ನೀರು ಮಿಶ್ರಿತ ಕೆಮಿಕಲ್ ವಿಷ ಪದಾರ್ಥವನ್ನು ಮಾನವ ಜೀವಕ್ಕೆ ಅಪಾಯಕಾರಿಯಾಗಿದೆ. ಜನ ಜಾನುವಾರುಗಳು, ಕೆರೆಯ ಜಲಚರಗಳಿಗೆ ಕಂಟಕವಾಗಿದೆ, ಪರಿಸರಕ್ಕೂ ಹಾನಿಕಾರವಾಗಿದೆ. ವಾಹನ ಚಾಲಕ, ಮಾಲೀಕ ಮತ್ತು ಕಾರ್ಖಾನೆಯ ಮಾಲೀಕರ ವಿರುದ್ಧ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೃಷ್ಣಾ ನದಿಯಿಂದ ಬಂದು ತಾಲೂಕಿನ ಡಿರಾಂಪುರ ಕೆರೆ ಸೇರಿಕೊಂಡಿದ್ದ ಭಾರಿ ಗಾತ್ರದ ಮೊಸಳೆಯನ್ನು ಗ್ರಾಮಸ್ಥರು ಸೆರೆ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ ಘಟನೆ ಗುರುವಾರ ನಡೆದಿದೆ. ಗ್ರಾಮದ ಕೆರೆಗೆ ನೀರು ಕುಡಿಯಲು ಹೋದ ಕುರಿಗಳನ್ನು, ಹಂದಿಗಳನ್ನು ಮೊಸಳೆ ತಿಂದು ಹಾಕುತ್ತಿತ್ತು. ಇದನ್ನು ಗಮನಿಸಿದ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಇಂದು ಬಲೆ ಹಾಕಿ ಸೆರೆ ಹಿಡಿದಿದ್ದಾರೆ. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಮೊಸಳೆಯನ್ನು ಕೃಷ್ಣಾ ನದಿಯಲ್ಲಿಯೇ ಗ್ರಾಮದಿಂದ ದೂರದಲ್ಲಿ ಬಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಕೆರೆಯಲ್ಲಿ ಇನ್ನೂ 2 ಮೊಸಳೆಗಳಿರುವ ಅನುಮಾನಗಳಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳ ಕರೆದೊಯ್ಯುವ ವಾಹನಗಳ ವಿರುದ್ಧ 42 ಪ್ರಕರಣ ದಾಖಲು ಮಾಡಲಾಯಿತು. ಜಿಲ್ಲೆಯಲ್ಲಿ ಇತ್ತೀಚೆಗೆ ಶಾಲಾ ಮಕ್ಕಳನ್ನು ಕರೆದೊಯ್ಯುವ ಆಟೋ ಹಾಗೂ 4 ಚಕ್ರಗಳ ವಾಹನ ಸವಾರರು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳನ್ನು ಕರೆದೊಯ್ಯುವುದಲ್ಲದೆ ಅಪಾಯಕಾರಿ ರೀತಿಯಲ್ಲಿ ವಾಹನಗಳನ್ನು ಚಲಾಯಿಸಿ ಇತ್ತೀಚೆಗೆ ರಸ್ತೆ ಅಪಘಾತಗಳು ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರ ಮತ್ತು ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ರಸ್ತೆ ಅಪಘಾತಗಳನ್ನು ನಿಯಂತ್ರಿಸಲು ಜಿಲ್ಲೆಯಲ್ಲಿ ಇಂದು ಜಿಲ್ಲೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ವಿಶೇಷ ಕಾರ್ಯಾಚರಣೆ ನಡೆಸಿ ಜಿಲ್ಲಾದ್ಯಂತ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದವರ ವಿರುದ್ಧ ಒಟ್ಟು 42 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಅಧಿಕಾರಿಗಳು ಶಾಲೆ ಬಿಡುವ ವೇಳೆಯಲ್ಲಿ ನಗರದ ವಿವಿಧ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಿಗೆ, ಶಾಲೆಯ ವಾಹನ ಚಾಲಕರಿಗೆ ಮತ್ತು ಆಟೋ ಚಾಲಕರಿಗೆ ಸಂಚಾರಿ ನಿಯಮವನ್ನು ಪಾಲಿಸುವಂತೆ ಜಾಗೃತಿ ಮೂಡಿಸಲಾಗಿರುತ್ತದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯರಮರಸ್ ಬೈಪಾಸ್ ಬಳಿ ಕುರಿಗಳ ಹಿಂಡಿನ ಮೇಲೆ ಹರಿದ ಖಾಸಗಿ ಬಸ್, 150ಕ್ಕೂ ಹೆಚ್ಚು ಕುರಿಗಳ ಸಾವು. ಸೆಪ್ಟೆಂಬರ್ 22ರಂದು EPS 95 ಭವಿಷ್ಯ ನಿಧಿ ನಿವೃತ್ತ ಪಿಂಚಣಿದಾರರ ಸಮನ್ವಯ ಸಮಿತಿಯ ವಾರ್ಷಿಕ ಸರ್ವ ಸದಸ್ಯರ ಸಮಾವೇಶ, ವೀರಭದ್ರಯ್ಯ ಸ್ವಾಮಿ. ನಗರಸಭೆ ಸದಸ್ಯ ಜಯಣ್ಣರ ಹುಟ್ಟುಹಬ್ಬ ಅಂಗವಾಗಿ ಅಭಿಮಾನಿಗಳಿಂದ ರಕ್ತದಾನ ಮಾಡಿ ಜೀವ ರಕ್ಷಿಸಿ ಡಾಕ್ಟರ್ ರವಿ ರಾಜೇಶ್ವರ. ರಾಯಚೂರು ಗ್ರಾಮೀಣ ಪೊಲೀಸರ ದಾಳಿ, ಕೆಮಿಕಲ್ ಮಿಶ್ರಿತ ನೀರು ಹಳ್ಳಕ್ಕೆ ಸುರಿಯುತ್ತಿರುವ ವಾಹನ ವಶಕ್ಕೆ, ಪ್ರಕರಣ ದಾಖಲು. ಡಿರಾಂಪುರ ಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷ, ಕೆರೆ ಹಿಡಿದು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಹಸ್ತಾಂತರ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳ ಕರೆದೊಯ್ಯುವ ವಾಹನಗಳ ವಿರುದ್ಧ 42 ಪ್ರಕರಣ ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.